ಯಾಕೆ ಈ ಜಾತಿ ಜನಗಣತಿ ಇಷ್ಟೊಂದು ವಾಗ್ವಾದಕ್ಕೆ ಕಾರಣವಾಗ್ತಾ ಇದೆ? ಈಗ ಪ್ರತಾಪ್ ಸಿಂಹ ಏನ್ ಹೇಳಿದ್ರು, ಯಾಕೆ ಮುಸ್ಲಿಮರಲ್ಲಿ ನೀವು ಬೇರೆ 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 ಜಾತಿಗಳಿದೆ ಯಾಕೆ ತೋರಿಸಿಲ್ಲ, ಯಾಕೆ ಉಪಜಾತಿಗಳನ್ನು ಹಿಂಗ್ ಮಾಡ್ಕೊಂಡು ಹೋಗಿದ್ದೀರಿ ಅಂತ ಕೇಳಿದ್ದಾರೆ. ಆದರೆ ಈ ಜಾತಿ ಗಣತಿ ಮಾಡಿದವರ ವಿಚಾರ ಹೇಗೆ ಅಂತಂದ್ರೆ, ಈಗ ಎಂ ಬಿ ಪಾಟೀಲ್ ಒಂದು ಮಾತನ್ನು ಹೇಳ್ತಾ ಇದ್ರು. ಈಗ ಲಿಂಗಾಯತರು ಒಟ್ಟು ಆಯ್ತಪ್ಪ 1 ಕೋಟಿ ಜನ ಲಿಂಗಾಯತರಿದ್ದಾರೆ ಅಂತ ಇಟ್ಕೊಳ್ಳಿ, 1 ಕೋಟಿ. ಅದರಲ್ಲಿ ಬೇರೆ ಬೇರೆ ಉಪಜಾತಿಗಳು ಬರುತ್ತೆ. ಈಗ ಒಕ್ಕಲಿಗರಲ್ಲೂ ಕೂಡ ಇಲ್ಲಿ ಬಂದಿರೋ ಪ್ರಕಾರ 81 ಲಕ್ಷ ಅಲ್ವಾ, ಆಯ್ತು 81 ಲಕ್ಷ ಲಿಂಗಾಯತರು, 75 ಏನು ಲಿಂಗಾಯತರು, ವೀರಶೈವ 10 ಲಕ್ಷ ಎಲ್ಲ ಸೇರಿ. ಹಾಗಿದ್ರೆ ಕಡಿಮೆ ಯಾಕೆ ಬರುತ್ತೆ ಕೆಲವು ಕಡೆ? ಇಡೀ ಲಿಂಗಾಯತ ಬಂಚ್ ಇದೆಯಲ್ಲ, ಬಂಚಲ್ಲಿ ಕೆಲವು ಸಮುದಾಯಗಳಿಗೆ ಮೀಸಲಾತಿಗಳಿವೆ, ವಿಶೇಷ ಮೀಸಲಾತಿಗಳು, 2A 3A ಈ ತರ ಮೀಸಲಾತಿಗಳು. ಅವ್ರಿಗೊಂದು ಭಯ ಇದೆ. ಅವರು ಹೇಳುವಾಗ ಕೆಲವರು ಏನ್ ಹೇಳ್ತಾರೆ, ಈಗ ಗಾಣಿಗ ಲಿಂಗಾಯತ ಅಂತ ಇರುತ್ತೆ, ಆತ ಹಿಂದೂ ಗಾಣಿಗ ಅಂತ ಬರ್ಸ್ಕೊಂಡ್ಬಿಡ್ತಾನೆ. ಆಗ ಅದು ಲಿಂಗಾಯತರಿಂದ ತಪ್ಪು ಹೋಗುತ್ತೆ, ಅರ್ಥ ಆಯ್ತಾ? ಇನ್ನೊಬ್ಬ ಬಣಜಿಗ ಅಂತಿರ್ತಾನೆ, ಆತ ಬಣಜಿಗ ಲಿಂಗಾಯತ ಅನ್ನೋದ್ರ ಬದಲಾಗಿ ಹಿಂದೂ ಬಣಜಿಗ ಅಂತ ಹೇಳ್ಬಿಡ್ತಾನೆ. ಯಾಕಂದ್ರೆ ನನ್ನ ರಿಸರ್ವೇಷನ್ ಅಲ್ಲಿ ತಪ್ಪು ಹೋಗ್ಬಿಡುತ್ತೆ ಅನ್ನುವಂತ ಆತಂಕ ಕೂಡ ಇದ್ದಿರುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಎಲ್ಲ ಜಾತಿಗಳು ಬೇಕು, ಎಲ್ಲ ಜಾತಿಗಳು ಈಗ ಲಿಂಗಾಯತರಿಗೆ ಅಥವಾ ಒಕ್ಕಲಿಗರಿಗೆ ಎಲ್ಲ ಎಷ್ಟು ಜಡ್ ಬರಬೇಕು. ಅದರಲ್ಲಿ ಬರುವಂತ ಅದರಲ್ಲೂ ಕೂಡ ಇರುತ್ತೆ ಕೆಳಜಾತಿ ಮೇಲ್ಜಾತಿ ಇಂತೆಲ್ಲ ಇರುತ್ತೆ. ಗ್ರೂಪ್ ಆಗಿ ಬರುವಾಗ ಎಲ್ಲ ಒಂದೇ, ಆದರೆ ಈ ಮದುವೆ ಮುಂಜಿ ಮತ್ತೊಂದು ಬದಲಾಗ ಬೇರೆ ಬೇರೆ ಇರುತ್ತೆ. ಇಲ್ಲಿ ಅದು ಅನಾವರಣಗೊಳ್ತಾ ಇದೆ. ಇದನ್ನ ನೀವು ರಿಸರ್ವೇಷನ್ ವಿಚಾರದಲ್ಲಿ ಬಂದಾಗ ಕರೆಕ್ಟ್, ಜಾತಿ ಒಗ್ಗೂಡುವಿಕೆ ವಿಚಾರ ಬಂದಾಗ ತಪ್ಪು. ಅರ್ಥ ಇದೆ ನಿಮಗೆ? ರಿಸರ್ವೇಷನ್ ಬಂದಾಗ ಈಗ ಪಂಚಮಸಾಲಿ ಲಿಂಗಾಯತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ಜಾಸ್ತಿ ಏನು ಮೀಸಲಾತಿ ಕೊಡಿ ಸಿಗಲಿ ಅಂತ. ಆ ಮೀಸಲಾತಿ ಸಿಕ್ಕಾಗ ಅವರ ಪ್ರವರ್ಗಗಳು ಬದಲಾಗುತ್ತೆ. ಆದರೆ ಒಟ್ಟಾರೆ ನೋಡಿದಾಗ ಎಲ್ಲರೂ ಲಿಂಗಾಯತರು. ಹಾಗೇನೆ ಒಕ್ಕಲಿಗರಲ್ಲೂ ಅದೇ ಸಮಸ್ಯೆ ಬರುತ್ತೆ. ರಿಸರ್ವೇಷನ್ ವಿಚಾರ ಬಂದಾಗ ಯಾರು ಮಾತಾಡೋಂಗಿಲ್ಲ. ಇಲ್ಲಿ ನಂಬರ್ 1 ನಂಬರ್ 2 ಯಾರು ಅಂತ. ಮುಸ್ಲಿಮರನ್ನ ಮತ್ತೆ ಯಾಕೆ ನೀವು ಡಿವೈಡ್ ಮಾಡಿಲ್ಲ? ಸಿದ್ದು ಜಾತಿ ಗಣತಿಯಲ್ಲಿ ಮುಸ್ಲಿಮರೇ ಇದೀಗ ನಂಬರ್ 1 ಲಿಂಗಾಯತರಾಗಬಹುದಾಗಿತ್ತು. ಆದರೆ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಅಂತ ಹೇಳಿ ನೀವು ಬೇಕು ಅಂತ ಡಿವೈಡ್ ಮಾಡಿದಿರಿ ಅಂತ ಆರೋಪ. ರಾಜ್ಯದಲ್ಲಿದ್ದಾರಂತೆ ಸುಮಾರು 75 ಲಕ್ಷ ಮುಸಲ್ಮಾನರು. ಆದರೆ ಸರ್ವೆಯಲ್ಲಿ ಲಿಂಗಾಯತರನ್ನ ವಿಭಜನೆ ಮಾಡಲಾಗಿದೆ. ನೀವು 75 ಲಕ್ಷ ಮುಸ್ಲಿಮರನ್ನ ಒಂದೇ ಕ್ಯಾಟಗರಿ ಇಟ್ಬಿಟ್ರಿ, ಅದರಲ್ಲಿ ಕೂಡ ಉಪಜಾತಿ ಮಾಡಬೇಕಾಗಿತ್ತು, ಉಪಜಾತಿ ಇದೆಯಲ್ಲ ಅಂತೇಳಿ ಬಿಜೆಪಿ ಆರೋಪ. ನೀವು ಉಪಜಾತಿ ಮಾಡಿದಿದ್ರೆ ಮುಸ್ಲಿಮರು ನಂಬರ್ 1 ಆಗ್ತಾ ಇರಲಿಲ್ಲ, ಲಿಂಗಾಯತರು ನಂಬರ್ 1 ಆಗ್ತಾ ಇದ್ರು. ಆದರೆ ಲಿಂಗಾಯತರು ನಂಬರ್ 1 ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ನೀವು 66 ಲಕ್ಷ ಲಿಂಗಾಯತರು, 10 ಲಕ್ಷ ವೀರಶೈವ ಲಿಂಗಾಯತರು ಡಿವೈಡ್ ಯಾಕೆ ಮಾಡಿದ್ರಿ? ಮುಸ್ಲಿಮರು ಕ್ರಿಶ್ಚಿಯನ್ರ ಕೌಂಟ್ ಮಾಡಿದಂಗೆ ಅದನ್ನು ಕೂಡ 75-76 ಲಕ್ಷ ಅಂತ ಮಾಡಿದಿದ್ರೆ ಲಿಂಗಾಯತರು ನಂಬರ್ 1 ಆಗ್ತಾ ಇದ್ರು. ಇದು ಆರೋಪ. 75 ಲಕ್ಷ ಬರೋಬ್ಬರಿ 66 ಲಕ್ಷದಷ್ಟಿದ್ದಾರೆ ಲಿಂಗಾಯತರು. ವೀರಶೈವ ಲಿಂಗಾಯತರು ಕೇವಲ 10 ಲಕ್ಷ ಇದ್ದಾರೆ. ಎಷ್ಟಾಯ್ತು? 76 ಲಕ್ಷ 75 ಲಕ್ಷ. ಮುಸ್ಲಿಮರ ಹತ್ರ ಬರುತ್ತೆ ಅದು, ಅಥವಾ ಉಳಿದೆಲ್ಲ ಉಪಜಾತಿಗಳು ಸೇರಿದಾಗ ಬರುತ್ತೆ ಅದು ನಂಬರ್ 1. ಲಿಂಗಾಯತರನ್ನ ಒಡೆದು ನೀವು ಮುಸ್ಲಿಮರನ್ನ ನಂಬರ್ 1 ಮಾಡಿದ್ದೀರಿ ಅಂತ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಆದರೆ ಮುಸ್ಲಿಮರಲ್ಲೂ ಸಿಕ್ಕಾಪಟ್ಟೆ ಜಾತಿಗಳಿವೆ, ಉಪಜಾತಿಗಳಿವೆ ಅಂತ ಹೇಳಿ ಬಿಜೆಪಿ ಆರೋಪ. ಮುಸಲ್ಮಾನರಲ್ಲಿ ಶಿಯಾ ಸುನ್ನಿಗಳಿದ್ದಾರೆ, ಸುನ್ನಿಗಳಲ್ಲಿ ಮುಖಲ್ಲಿದ್, ಘೇರ್ ಮುಖಲ್ಲಿತ್, ಹೀಗೆ ಮುಸ್ಲಿಂ ಮುಖಲ್ಲಿತ್ಗಳಲ್ಲೂ 4 ವರ್ಗಗಳಿದ್ದಾರೆ. ಆ 4 ವರ್ಗಗಳ ಪೈಕಿ ಹನಫಿಗಳುಂಟು. ಹನಫಿಗಳಲ್ಲೂ ಬರೇಲ್ವಿ ಮತ್ತು ದೇವಬಂದಿ ಅಂತಿದ್ದಾರೆ. ದೇವಬಂದಿಗಳಲ್ಲೂ 2 ವರ್ಗಗಳಿವೆ. ದೇವಬಂದಿಗಳಲ್ಲಿ ಒಂದು ಮಮಾತಿ ಮತ್ತು ಹಯಾತಿ ಅಂತಿದೆ. ಹೀಗೆ ಮುಸ್ಲಿಮರಲ್ಲಿ 60 ಜಾತಿಗಳಿದೆ ಅಂತೇಳಿ ಬಿಜೆಪಿ ಆರೋಪ. ಅಥಾರಿ, ದರ್ಜಿ, ಗಾವಂಡಿ, ಗೋವಂಡಿ, ಹಟಗಾರ್, ಜುಲೋಹಿ, ಕಸ್ಬಿನ್, ಲೂಹಾರ್, ವಟ್ರಿ, ಪಟ್ಟೆಗಾರ, ರಂಗ್ರೆ, ಸೋನಾರ್, ದರ್ವೇಸ್, ದೋಬಿ, ದವೇರ್ವಾಲೆ, ಫಕೀರ್, ಉಲ್ಮಾಲಿ, ಹಜ್ಜಾಮ್, ಇರಾನಿ, ಜಾತ್ಗೀರ್, ಜೋಹರಿ, ಕಸಾಯಿ, ಖಾಕರ್, ಖಲೀಫಾ, ಕಸಾಬ್, ಲಬ್ಬೆ, ಲದಾರ್ಫ್, ಮಾಪಿಳೆ, ಮೆದಿಯಾ, ಮೆಮಾನ್, ನದಾಫ್, ನಾಲ್ಬಂದ, ನವಾಯಲ್, ಪಠಾಣ್, ಪಟ್ಟೇಕಾರಿ, ಪೆಂಡಾಲ್, ಪುಲಮಾಲಿ, ಪೊಲ್ಲಾರಿ, ಪುಲ್ಮಾಲಿ, ಪುಲ್ಲಾರಿ, ಪಿಂಜಾರ, ಪಿಂಜಾರಿ, ಪೀರ್, ಕುರೇಶಿ, ಶೇಖ್, ಶಿಕಾಲಿಗರ, ಶಿಯಾ, ಸುನ್ನಿ, ಹೀಗೆ ಶಿಕಾಲಿಗರ, ಸಿಪಾಯಿ, ಸೈಯದ್, ಟಕ್ನರ್ ಜಾತಿಗಳಿವೆ. ಇಷ್ಟೆಲ್ಲ ವರ್ಗಗಳಿದ್ರು ಅವಧೇನ ಯಾಕೆ ವಿಭಜನೆ ಮಾಡಿಲ್ಲ ಅಂತೇಳಿ ಬಿಜೆಪಿ ಆರೋಪ. ಆದರೆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ, ಈ ವಿಭಜನೆಯಾದಾಗ ಒಂದು ವೇಳೆ ಅವರ ರಿಸರ್ವೇಷನ್ಗಳು ಚೇಂಜ್ ಆಗತ್ತಾ? ಇಲ್ಲ.
ಸೇಮ್ ಮುಸ್ಲಿಮರಿಗೆ ಸಿಗುವಂತ ಎಲ್ಲಾ ರಿಸರ್ವೇಶನ್ ಅರ್ಥ ಆಯ್ತಲ್ಲ. ಆದರೆ ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ ಅಥವಾ ಇನ್ನಿತರ ಜಾತಿ ಸಮುದಾಯಗಳಲ್ಲಿ ಜಾತಿ ಒಂದೇ, ಆದ್ರೆ ಅವರಿಗೆ ಸಿಗುವಂತ ಮೀಸಲಾತಿಗಳು ಬೇರೆ ಬೇರೆ ಇರುತ್ತೆ. ನಾನು ಹೇಳಿದ್ನಲ್ವಾ, ಈಗ ನೋಡಿ ಹಿಂದುಳಿದ ವರ್ಗಗಳ ಪ್ರವರ್ಗ 3B, ಇದರಲ್ಲಿ ವೀರಶೈವ ಮತ್ತು ಲಿಂಗಾಯತ ಸಮುದಾಯಗಳ ಎಲ್ಲ ಉಪಜಾತಿಗಳು ಬರುತ್ತೆ. ಓಕೆ, ಹಿಂದುಳಿದ ವರ್ಗಗಳ ಪ್ರವರ್ಗ 2A ಯಲ್ಲಿ ಈ ಲಿಂಗಾಯತ ಸಮುದಾಯದ ಕೆಲವು ಬೇರೆ ಬೇರೆ ಜಾತಿಗಳು ಕೂಡ ಬರುತ್ತೆ. ಕನ್ಫ್ಯೂಷನ್ ಇಲ್ಲ ಆಗಿರೋದು. ಇದಕ್ಕೆ ಯಾವ ರೀತಿಯ ಉತ್ತರವನ್ನು ಸಮರ್ಥವಾಗಿ ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಇದೊಂದು ಆರೋಪ. ಇನ್ನು ಕ್ರಿಶ್ಚಿಯನ್ ಜಾತಿಗಳು ಯಾವುದು, ನೀವು ಯಾಕೆ ಮಾಡಿಲ್ಲ ಅಂತ ನೋಡಿ, ಇದು ಬೇರೆ ಡೈವರ್ಟ್ ಆಗ್ತಾ ಇದೆ. ಒಂದು ಕಡೆ ಏನು ಅಂತಂದ್ರೆ, ನೀವು ಜಾತಿಯನ್ನ ವಿಭಜನೆ ಮಾಡಿದ್ದೀರಿ, ಆದರೆ ಹಿಂದುಳಿದ ವರ್ಗಗಳ ಆಯೋಗ ಹೇಳೋದು ಯಾರ್ಯಾರು ಮೀಸಲಾತಿಯನ್ನ ಪಡ್ಕೊಳ್ತಾ ಇದ್ದಾರೆ ಆ ಆಧಾರದಲ್ಲಿ ವಿಭಜನೆ ಆಗಿದೆ. ಅರ್ಥ ಆಯ್ತಾ? ಈಗ ನಾನೊಂದು ಜಾತಿ, ನನ್ನಲ್ಲಿ ಒಂದು 12 ಜಾತಿ ಇದೆ. ಆ 12 ಜಾತಿಯಲ್ಲಿ 6 ಜಾತಿಗೆ ನನಗಿಂತ ಹೆಚ್ಚಿನ ರಿಸರ್ವೇಶನ್ ಇದೆ. ಅರ್ಥ ಆಯ್ತಾ? ನಾನೊಂದು ಜಾತಿ, ನನ್ನ ಜಾತಿಯಲ್ಲಿ ಒಂದು 12 ವರ್ಗ ಇದೆ ಅಥವಾ 12 ಉಪಜಾತಿ ಇದೆ. 12 ಉಪಜಾತಿಗಳ ಪೈಕಿ 6 ಉಪಜಾತಿಗಳಿಗೆ ನನಗಿಂತ ಹೆಚ್ಚಿನ ರಿಸರ್ವೇಶನ್ ಅವರಿಗಿದೆ. ಅವರು ಅದನ್ನು ಅದೇ ರೀತಿ ಉಲ್ಲೇಖ ಮಾಡ್ತಾರೆ. ಈಗ 12 ಜನರಿಗೆ ಒಂದೇ ರಿಸರ್ವೇಶನ್ ಆದ್ರೆ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಬಂದಿರೋದಿಲ್ಲಿ. ಈಗ ಮುಸ್ಲಿಮರ ಬಗ್ಗೆ ಅವರು ಕೈ ತೋರಿಸ್ತಾ ಇದ್ದಾರೆ. ಮುಸ್ಲಿಮರಲ್ಲಿ ಜಾತಿಗಳು ಬೇರೆ ಅಥವಾ ಪಂಗಡಗಳು ಬೇರೆ ಇರಬಹುದು, ರಿಸರ್ವೇಶನ್ ಬೇರೆ ಇದೆಯಾ? ಅಷ್ಟೇ ವ್ಯತ್ಯಾಸ ಸರ್. ಒಕ್ಕಲಿಗರಲ್ಲಿ ಜಾತಿ ಒಂದೇ, ಉಪಪಂಗಡಗಳಿದೆ, ರಿಸರ್ವೇಶನ್ ಬೇರೆ ಇದೆ. ಕೆಲವರಿಗಿದೆ, ಕೆಲವರಿಗಿಲ್ಲ. ಆಗಲ್ಲಿ ವಿಭಜನೆ ಆಗುತ್ತೆ. ಲಿಂಗಾಯತರಲ್ಲಿ ಜಾತಿ ಒಂದೇ, ಉಪಪಂಗಡಗಳಿದೆ. ಕೆಲವರು ಅದನ್ನ ನಮ್ಮ ರಿಸರ್ವೇಶನ್ ಹೋಗುತ್ತೆ ಅಂತೇಳಿ ಹಿಂಗೇ ಬರೀಬೇಕು ಅಂತ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ದಕ್ಷಿಣ ಕನ್ನಡ ಭಾಗದಲ್ಲಿ ತುಳು ಭಾಷಿಕರಿದ್ದಾಗ ಅಲ್ಲೊಂದು ಆಂದೋಲನ ಆಯಿತು. ನೀವು ನೆಕ್ಸ್ಟ್ ಜಾತಿ ಗಣತಿ ಮತ್ತೊಂದು ಬಂದಾಗ ನಿಮ್ಮ ಭಾಷೆ ತುಳು ಅಂತ ಬರೀರಿ ಅಂತ. ಅನೇಕರು ಕನ್ನಡ ಅಂತ ಬರೀತಿದ್ರು ಅದಕ್ಕಿಂತ ಮೊದಲು. ಅಂದ್ರೆ ಅದಕ್ಕೆ ಅರ್ಥ ಇಲ್ಲ, ನಾವು ಕನ್ನಡಿಗರು ಕನ್ನಡ ಅಂತ ಬರೀತಾ ಇದ್ರು. ಪರ್ಟಿಕ್ಯುಲರ್ ಬರೀರಿ. ಅದರ ಅರ್ಥ ಕನ್ನಡಿಗರಲ್ವೋ ಕರ್ನಾಟಕದವರಲ್ವೋ ಆ ಪ್ರಶ್ನೆ ಅಲ್ಲ. ತುಳು ಭಾಷಿಕರು ಎಷ್ಟಿದ್ದಾರೆ ಅನ್ನುವಂಥ ಮಾಹಿತಿ ಅಲ್ಲಿ ಸಿಗತ್ತೆ ಅಂತ. ಈಗ ಲಿಂಗಾಯತರು ಏನ್ ಹೇಳ್ತಾ ಇದ್ದಾರೆ, ನಾವು ಪ್ರತ್ಯೇಕವಾಗಿ ಒಂದು ಮಾಡ್ತೀವಿ, ಮಾಡಬೇಕು. ವೆರಿ ಗುಡ್. ನಮ್ದೇ ಸಮುದಾಯ ಇದೆ, ವೀರಶೈವ, ಅಖಿಲ ಭಾರತ ವೀರಶೈವ ಸಮುದಾಯ, ಲಿಂಗಾಯತ ವೀರಶೈವ. ನಮ್ಮನ್ನ ಲಿಸ್ಟ್ ಇದೆ, ನಾವೇ ಕೊಡ್ತೀವಿ. ಒಕ್ಕಲಿಗರು ಅದನ್ನ ಹೇಳಿದ್ರೆ ನಾವೇ ಲಿಸ್ಟ್ ಕೊಡ್ತೀವಿ. ಎಸ್, ಆಗ ನಿಮ್ಮ ಟೋಟಲ್ ಎಷ್ಟಿದ್ದಾರೆ ಲಿಂಗಾಯತರು, ಟೋಟಲ್ ಎಷ್ಟಿದ್ದಾರೆ ಒಕ್ಕಲಿಗರು ಐಡಿಯಾ ಸಿಗಬಹುದು. ಆದರೆ ರಿಸರ್ವೇಶನ್ ವಿಚಾರ ಬಂದಾಗ ಅದು ಸ್ಪ್ಲಿಟ್ ಆಗತ್ತೆ ಅಷ್ಟೇ. ಈಗ ಕ್ರಿಶ್ಚಿಯನ್ ಸಮುದಾಯದಲ್ಲಿ 21 ಜಾತಿಗಳಿದೆಯಂತೆ. ಅಪಾರ ಪ್ರಮಾಣದ ಹಿಂದೂಗಳ ಮತಾಂತರವಾಗಿದೆ. ಅದಕ್ಕೊಂದು ಕಾರಣ ತಂದ್ರು. ಈ SC/STಗಳು ಅಂದ್ರೆ ಬಹಳ ಮುಖ್ಯವಾಗಿ ಮತಾಂತರ, SC/STಗಳು ಮಾತ್ರವಲ್ಲ, ಅನೇಕರು ಮತಾಂತರ ಆಗಿದ್ದಾರೆ. SC/STಗಳಿಗೆ ವಿಶೇಷವಾದಂತಹ ಒಂದು ಮೀಸಲಾತಿ ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡ್ತದಲ್ಲ, ಅವರು ಇಸ್ಲಾಂಗೆ ಅಥವಾ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದ್ರೂ ಕೂಡ ಆ SC/ST ರಿಸರ್ವೇಶನ್ ಅವರಿಗೆ ಸಿಗ್ತಾ ಇತ್ತು. SC/ST ರಿಸರ್ವೇಶನ್ ಸಿಗ್ತಾ ಇತ್ತು. ಈಗ KR ನಾರಾಯಣನ್ ನಮ್ಮ ರಾಷ್ಟ್ರಪತಿಗಳು, ಅವರು ದಲಿತ ಆಗಿದ್ರು ಕೂಡ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರು. ಅಲ್ಲಿ ತನಕ ಏನಿತ್ತು, ಅವರು ಕ್ರಿಶ್ಚಿಯನ್ ಉಪಾಸನೆ ಮಾಡ್ತಾ ಇದ್ದಾರೆ ಈಗ ಕನ್ವರ್ಟ್ ಆಗಿ. ಆದರೆ ಬೆನಿಫಿಟ್ SC/STಗಳು ಸಿಗುತ್ತೆ. ಅದು ಸಿಗಬಾರದು ಅಂತೇಳಿ ಒಂದು ಕಾರಣ ಬಂತು. ಅಲ್ಪಸಂಖ್ಯಾತರದ್ದು ಸಿಗಬೇಕು, ಅದೇನು ಸಿಗತ್ತೆ ಅಂತ. ಓಕೆ, ಅದೊಂದು ಚರ್ಚೆ ಇರಲಿ ಬಿಡಿ. ಅದನ್ನು ಇವರು ಕೇಳ್ತಿರೋದು. ಕ್ರಿಶ್ಚಿಯನ್ರಲ್ಲಿ ಆಗಿದ್ದಾರಲ್ಲ, ಅವರೇನು ಮಾಡ್ತೀರಿ, ಯಾಕೆ ಜಾತಿ ತೋರಿಸಲಿಲ್ಲ? ಕ್ರಿಶ್ಚಿಯನ್ರಲ್ಲಿ ಪ್ರೊಟೆಸ್ಟೆಂಟ್, ರೋಮನ್ ಕೆಥಾಲಿಕ್ನಲ್ಲೂ 5 ವಿಭಾಗಗಳಿವೆ. ಬ್ರಹ್ಮೋನ್ ಇವರು ಮೇಲ್ಜಾತಿಯ ಕ್ರಿಶ್ಚಿಯನ್ರು ಅಂತ ಕರೆಯಲ್ಪಡ್ತಾರೆ. ಕಾರ್ಡೋ ಇವರು ಕ್ಷತ್ರಿಯ ಮಾದರಿಯ ಕ್ರೈಸ್ತರು. ಗಡ್ಡೋ ಇವರು ಒಂಥರ ಬಿಸಿನೆಸ್ ವೈಶ್ಯರು ಇದ್ದಂಗೆ. ಆಮೇಲೆ ಸುಧೀರ್ ಮತ್ತು ಮಹರ್ ಅನ್ನೋ ಜಾತಿಗಳಿವೆ ಕ್ರಿಶ್ಚಿಯಾನಿಟಿಯಲ್ಲಿ ಅಂತೇಳಿ. ಇದು ಯಾಕೆ ನೀವು ಬೈಫರ್ಕೇಟ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನೀವು ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಒಡೆದು ಮುಸ್ಲಿಮರನ್ನ ತಲೆ ಮೇಲೆ ಕೂರಿಸ್ತಾ ಇದ್ದೀರಿ ಅನ್ನುವಂತ ಆರೋಪವನ್ನ ಬಿಜೆಪಿ ಮತ್ತು JDS ಮಾಡ್ತಾ ಇದೆ. ಇದೊಂದು ಬ್ರೇಕ್ ಆದ ನಂತರ